ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ DC ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಅಲ್ಲಿ ಒಂದೇ ಒಂದು ಮುಸ್ಲಿಂ ಮನೆಗೆ 6 ಎಕರೆ ಜಮೀನನ್ನ ಸ್ಮಶಾನಕ್ಕಾಗಿ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಜನ ಸಾಯೋರಿದ್ದಾರೆ, ಎಷ್ಟು ಜನ ಅಲ್ಲಿ ಹುಗಿಯವರಿದ್ದಾರೆ, ಎಷ್ಟು ಗೋರಿಗಳು ಮಾಡೋರಿದ್ದಾರೆ, ಇದ್ರ ಮೇಲೆ ಗೊತ್ತಾಗತ್ತೆ ಹೇಗೆ ಇವರು ಬೋಗಸ್ ಮಾಡ್ತಾರೆ, ಹೇಗೆ ಭೂಮಾಫಿಯಾ ಇದೆ, ಭ್ರಷ್ಟಾಚಾರ ಇದೆ. ಸೊ ಅಲ್ಲಿ ಅಧಿಕಾರಿಗಳು ಹೇಗೆ ಜನರಿಗೆ ಕಣ್ಣಿಗೆ ಮೋಸ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಗೊತ್ತಾಗುತ್ತೆ. ಹಿಂದೂಗಳು 95% ಇರುವಂತ ಹಿಂದೂಗಳಿಗೆ ಬರೇ 1 ಎಕರೆ 2 ಎಕರೆ ಕೊಟ್ಟಿದ್ದಾರೆ, 1-2 ಎಕರೆ ಕೊಟ್ಟಿದ್ದಾರೆ. ನಾನು ಹೇಳೋದು ಇದರ ವಿರುದ್ಧ ಹೋರಾಟಕ್ಕೋಸ್ಕರನೇ ಇವತ್ತು ಸನ್ಮಾನ್ಯ ಶ್ರೀ DC ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ, ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಒಂದು, ತಹಸೀಲ್ದಾರ್ ಅಲ್ಲಿ AC ಅಮಾನತಾಗಬೇಕು, ಅವರಿಂದನೇ ಆದಂತ ಅನಾಹುತ ಇದು, ಇನ್ನು ತನಿಖೆ ಆಗಬೇಕು. ಅಲ್ಲಿ ಸುತ್ತಮುತ್ತಲು ಗ್ರಾಮಗಳಲ್ಲಿ ಎಷ್ಟು ರೀತಿ ಲಫ್ಟಾಯಿಸಿದ್ದಾರೆ ಅಂತ ಅನ್ನೋದು ಗೊತ್ತಾಗಬೇಕಿತ್ತು. ಎರಡನೇದು, ಆ ಊರಿನ ರೈತ ಮುಖಂಡ ಅಂತ ಹೇಳಿಕೊಂಡು ಈ ರೀತಿಯ ರೈತರನ್ನ ಮೋಸ ಮಾಡ್ತಾ ಇರುವಂತ ನದೀಮ್ ಮತ್ತು ರಸೂಲ್ಲಾ ಖಾನ್ ಅಂತನ್ನುವಂತ ಇಬ್ರು ರೈತರ ಹೆಸರು ಹೇಳಿಕೊಂಡು ಇವರೇ ಮಾಡಿದಂತಹ ಕುತಂತ್ರ ಇದು. ನಕಲಿ ಇವತ್ತು ದಾಖಲೆಗಳನ್ನು ಸೃಷ್ಟಿ ಮಾಡಿ ಮುಸ್ಲಿಂ ಸಮಾಜಕ್ಕೆ ಭೂಮಾಫಿಯಾದ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅವರಿಬ್ಬರ ಮೇಲೂ ಕ್ರಮ ಆಗಬೇಕು, ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಅಲ್ಲಿ ಒಂದು ಪುರಾತನ ದೇವಸ್ಥಾನ ಇತ್ತು, 202 ಸರ್ವೆ ನಂಬರ್ನಲ್ಲಿ ಪುರಾತನವಾದಂತಹ ದೇವಸ್ಥಾನ, ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುವಂತಹ ದೇವಸ್ಥಾನವನ್ನು ಒಡೆದಿದ್ದಾರೆ, ತೆರವುಗೊಳಿಸಿದ್ದಾರೆ. ಸೊ ಅದನ್ನು ನಾನು ಹೇಳೋದು, ಅದನ್ನು ಇಮಿಡಿಯೇಟ್ ಆ ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿ ನಿರಂತರ ಪೂಜೆ ನಡೀಬೇಕು. ಅವ್ರಿಗೆ ಕೊಟ್ಟಂತಹ 6 ಎಕರೆ ಏನು ಜಮೀನನ್ನು ಸ್ಮಶಾನ ಕೊಟ್ಟಿದ್ದು ರದ್ದಾಗಬೇಕು, ಅದನ್ನು ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥದ್ದು ನಮ್ಮ ಬೇಡಿಕೆ.